ಭಾರತದ ಒಂದು ದೂರದ ಹಳ್ಳಿಯಲ್ಲಿ ಹಸಿರು ಹೊಲಗಳು, ಮಣ್ಣಿನ ಮನೆಗಳು ಮತ್ತು ಕಾಡಿನ ನಡುವೆ ಒಂದು ವಿಚಿತ್ರ ಘಟನೆ ನಡೆಯತೊಡಗಿತು. ಆ ಹಳ್ಳಿಯಲ್ಲಿ ಎಲ್ಲರೂ ಪ್ರೀತಿಯಿಂದ ಅಜ್ಜಿಯೇ ಎಂದು ಕರೆಯುತ್ತಿದ್ದ ಒಬ್ಬ ವೃದ್ಧ ಮಹಿಳೆ ಇದ್ದಳು. ಅವಳು ಹಳ್ಳಿಯ ಅಂಚಿನಲ್ಲಿರುವ ಒಂದು ಹಳೆಯ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಅವಳು ಶಾಂತ ಸ್ವಭಾವದವಳು. ಆದರೆ ಹಳ್ಳಿಯ ಜನರಿಗೆ ಗೊತ್ತಿರದ ಒಂದು ಸಂಗತಿ ಇತ್ತು, ಅವಳು ತುಂಬಾ ಧೈರ್ಯಶಾಲಿ ಮಹಿಳೆ. ಒಂದು ರಾತ್ರಿ ಹಳ್ಳಿಯ ಮೇಲೆ ಭಾರೀ ಮಳೆ ಮತ್ತು ಗಾಳಿ ಬೀಸುತ್ತಿತ್ತು. ಎಲ್ಲರೂ ತಮ್ಮ ಮನೆಗಳಲ್ಲಿ ಅಡಗಿಕೊಂಡಿದ್ದರು. ಅದೇ ಸಮಯದಲ್ಲಿ ಕಾಡಿನ ಕಡೆದಿಂದ ಒಂದು ಅಜ್ಞಾತ ನೆರಳು ಹಳ್ಳಿಯತ್ತ ಬರುತ್ತಿತ್ತು. ಹಳ್ಳಿಯ ಮನೆಗಳ ಮೇಲ್ಛಾವಣಿಗಳ ಮೇಲೆ ವೇಗವಾಗಿ ಚಲಿಸುತ್ತಿದ್ದ ಆ ನೆರಳು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಸ್ಪೈಡರ್ ಮ್ಯಾನ್. ಆದರೆ ಈ ಬಾರಿ ಅವನು ನಗರದಲ್ಲಿ ಇರಲಿಲ್ಲ. ಅವನು ಗಾಯಗೊಂಡ ಸ್ಥಿತಿಯಲ್ಲಿ ಆ ಹಳ್ಳಿಗೆ ಬಂದಿದ್ದ. ಅವನು ಅಜ್ಜಿ ಮನೆಯ ಮೇಲ್ಛಾವಣಿಗೆ ಹಾರಿ ಬಿದ್ದನು. ಅಜ್ಜಿ ಬಾಗಿಲು ತೆರೆದು ಹೊರಗೆ ನೋಡಿದಳು. ಮೊದಲಿಗೆ ಅವಳು ಆಶ್ಚರ್ಯಗೊಂಡಳು, ಆದರೆ ಭಯಪಡಲಿಲ್ಲ. ಮಗನೇ, ನೀನು ಯಾರು ಎಂದು ಅವಳು ನಿಧಾನವಾಗಿ ಕೇಳಿದಳು. ಸ್ಪೈಡರ್ ಮ್ಯಾನ್ ತನ್ನ ಮಾಸ್ಕ್ ಸ್ವಲ್ಪ ತೆಗೆದು ಹೇಳಿದನು, ನಾನು ಒಬ್ಬರನ್ನು ಹಿಂಬಾಲಿಸುತ್ತಿದ್ದೆ. ಆದರೆ ಅವರು ಈ ಕಾಡಿನಲ್ಲಿ ಅಡಗಿಕೊಂಡಿದ್ದಾರೆ. ನಾನು ಗಾಯಗೊಂಡಿದ್ದೇನೆ. ಅಜ್ಜಿ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಗಾಯಕ್ಕೆ ಔಷಧ ಹಾಕಿದಳು. ಆದರೆ ಅದೇ ರಾತ್ರಿ ಹಳ್ಳಿಯ ಬಳಿ ಒಂದು ಹೊಸ ಅಪಾಯ ಕಾಣಿಸಿಕೊಂಡಿತು. ಕೆಲವು ಶಸ್ತ್ರಸಜ್ಜಿತ ಕಳ್ಳರು ಕಾಡಿನಿಂದ ಹಳ್ಳಿಯತ್ತ ಬರುತ್ತಿದ್ದರು. ಅವರು ಒಂದು ಗುಪ್ತ ವಸ್ತುವನ್ನು ಹುಡುಕುತ್ತಿದ್ದರು. ಹಳ್ಳಿಯ ಜನರು ಭಯದಿಂದ ನಡುಗುತ್ತಿದ್ದರು. ಅಜ್ಜಿ ಸ್ಪೈಡರ್ ಮ್ಯಾನ್ ಕಡೆ ನೋಡಿದಳು. ಈ ಹಳ್ಳಿಯನ್ನು ರಕ್ಷಿಸುವ ಸಮಯ ಬಂದಿದೆ ಎಂದು ಅವಳು ಹೇಳಿದರು. ಸ್ಪೈಡರ್ ಮ್ಯಾನ್ ನಿಧಾನವಾಗಿ ಎದ್ದು ನಿಂತನು. ಮಳೆಯ ನಡುವೆ ಅವನು ಮನೆ ಮೇಲ್ಛಾವಣಿಗೆ ಹಾರಿ ಹೋದನು. ಕಾಡಿನ ಅಂಚಿನಲ್ಲಿ ಭೀಕರ ಹೋರಾಟ ಶುರುವಾಯಿತು. ಜಾಲಗಳನ್ನು ಹಾರಿಸಿ ಗೋಡೆಗಳ ಮೇಲೆ ಹಾರಿ ಅದ್ಭುತ ವೇಗದಿಂದ ಸ್ಪೈಡರ್ ಮ್ಯಾನ್ ಕಳ್ಳರ ಮೇಲೆ ದಾಳಿ ಮಾಡಿದನು. ಕೆಲವೇ ನಿಮಿಷಗಳಲ್ಲಿ ಅವರು ಸೋತು ಓಡಿಹೋದರು. ಬೆಳಗ್ಗೆ ಸೂರ್ಯೋದಯವಾದಾಗ ಹಳ್ಳಿ ಮತ್ತೆ ಶಾಂತವಾಗಿತ್ತು. ಸ್ಪೈಡರ್ ಮ್ಯಾನ್ ಹೊರಡುವ ಮುನ್ನ ಅಜ್ಜಿ ಕಡೆ ನೋಡಿದನು. ಅಜ್ಜಿ ಮೃದುವಾಗಿ ನಕ್ಕಳು. ಮಗನೇ, ದೊಡ್ಡ ಶಕ್ತಿಯವನಾಗಿರುವುದಕ್ಕಿಂತ ಒಳ್ಳೆಯ ಹೃದಯ ಹೊಂದಿರುವುದು ಮುಖ್ಯ ಎಂದು ಅವಳು ಹೇಳಿದರು. ಸ್ಪೈಡರ್ ಮ್ಯಾನ್ ಮೌನವಾಗಿ ತಲೆ ಆಡಿಸಿ ಕಾಡಿನತ್ತ ಹಾರಿ ಹೋದನು.